ಆ ಬಾಳೆಗೊನೆ ಕಾಣಿಸ್ತಾ ಇದೆಯಲ್ಲ, ಅದಿವಾಗ ಹಣ್ಣಿಗೆ ಬಂದಿದೆ ನೋಡ್ರಿ. ಅಲ್ಲೊಂದಷ್ಟು ಬಿರ್ಕ್ ಬಿಟ್ಟಿದ್ದಾವಲ್ಲ, ಹಂಗೆ ಬಂದಿದೆ ಅಂದರೆ ಅದು ಹಣ್ಣಿಗೆ ಬಂದಿದೆ ಅಂತ ಅರ್ಥ. ಈಗ ಅದನ್ನು ಕಡ್ಕೊಳ್ಳೋಣ. ನಿಮ್ಗೇನಾದರೂ ಕಡ್ಕೊಳ್ಳೋ ವಿಡಿಯೋ ಏನಾದರೂ ಬೇಕಾ, ಕಡ್ಕೊಳ್ಳೋದೇನಾದರೂ ತೋರಿಸ್ಬೇಕಾ ನೋಡ್ತೀನಿ, ಟ್ರೈ ಮಾಡ್ತೀನಿ ಅದನ್ನು ವಿಡಿಯೋ ಮಾಡೋದಕ್ಕೆ. ಕರೆಕ್ಟಾಗಿ ಯಾವುದೇ ಆ್ಯಂಗಲ್ ಸಿಗ್ತಾ ಇಲ್ಲ ನನಗೆ ಆ ಥರ ತೋರಿಸೋದಕ್ಕೆ. ಈಗ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಆದರೆ ಇದು ಮಿಸ್ ಏನದು ಕೆಳಗೆ ಬಿದ್ದುಬಿಡ್ತು. ಅದೇ ಈಗ ಸ್ವಲ್ಪ ಏನಾದರೂ ಆಗಿರುತ್ತೇನೋ. ಇದು ಹೆಂಗಾಗಿದೆ ಅಂತಂದರೆ, ಈ ಏನೋ ಹಿಂದೆಗಡೆ ತುದಿ ಅರ್ಧಕ್ಕೆ ಹೊರಟೋಗ್ಬಿಟ್ಟೈತೆ ನೋಡ್ರಿ ಯಾವ ಥರ ಆಗಿದೆ ಅಂತ. ಪೂರ ಗೊನೆ ಇಲ್ಲ, ಇದು ಅರ್ಧಕ್ಕೆ ಆಗ್ಬಿಟ್ಟೈತೆ ನೋಡ್ರಿ. ಈ ಬಾಳೆ ಕಾಯೆಲ್ಲ ಹೆಂಗೆ ಮೊಟ್ಗಾಗಿದೆ ಅಂತ. ಸ್ವಲ್ಪ ಗೊನೆ ಇಲ್ಲ ನೋಡ್ರಿ. ಆದರೆ ಇದು ಕಡ್ದಿದ್ದು ಅದೇನಾಯ್ತು ಅಂತಂದರೆ ಸಡನ್ನಾಗಿ ಬಿದ್ದುಬಿಡ್ತು. ಕರೆಕ್ಟಾಗಿ ನಿಧಾನಕ್ಕೆ ಬಾಳೆಗೊನೆ ನಿಲ್ಲಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಗಿಡ ತುಂಬ ಹೈಟ್ ಇದ್ದು ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಆದರೆ ಅದೇನು ಅಂಥ ವಿಷಯ ಏನಲ್ಲ, ಕಡ್ಕೋಬೋದಾಗಿತ್ತು. ಆದರೆ ನನಗೆ ಇನ್ನೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಷ್ಟೆ. ಅದಾದಮೇಲೆ ಗಿಡನ ಕಡ್ದಾಕಬೇಕು ಬುಡಕತ್ತ. ಬಾಳೆಗೊನೆ ಆದಮೇಲೆ ಅಷ್ಟೇ ಬಾಳೆ ಗಿಡ ಇನ್ನೇನು ಬೇಕಾಗದೆ. ಇಷ್ಟೇ ಇದು. ಈ ಬುಡ ಪೂರ ಕಡ್ದಾಕ್ಬಿಟ್ಟು ಬಾಳೆಗೊನೆ ತೊಗೊಂಡೋಗೋದು. ನಿಮಗೆ ಬಾಳೆಗೊನೆ ಕಡಿಯೋದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟೇ, ಬಾಳೆಗೊನೆ ಹೇಗೆ ಕಡಿಯೋದು ಅಂತ. ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ಬೇಕು, ಏನಾದರೂ ಹೇಳಬೇಕು ಅಂತ ನಿಮ್ಗೇನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.